ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೋಗ ಲಾವಣ್ಯಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಊರಿಗೆ ಹೊರಡ್ತಾ ಇದ್ದೀವಿ. ನಮ್ಮೂರಲ್ಲಿ ಜಾತ್ರೆ ಇದೆ. ಎಲ್ಲ ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆದು ಪೂರ್ತಿ ಕೆಲಸ ಎಲ್ಲ ಮಾಡಿ ಇನ್ನು ಮಲಗಿದ್ದಾರೆ. ಅಪ್ಪ ಅಮ್ಮಗಳು ಇನ್ನೂ ಎದ್ದಿಲ್ಲ. ಎಲ್ಲ ಕೆಲಸನೂ ರೆಡಿ ಮಾಡಿ ಇವಾಗ ಸ್ನಾನಕ್ಕೆ ಹೋಗ್ಬೇಕು. ನಾನು ನೀರು ಬಿಟ್ಟಿದ್ದೆ, ಜಸ್ಟ್ ಹಂಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಬಂದೆ. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೆ. ಅಷ್ಟೊತ್ತಿಗೆ ಎದ್ದಿದ್ದಕ್ಕೆ ಒಂಥರ ತಲೆನೋವೇ ಸ್ಟಾರ್ಟ್ ಆಗಿತ್ತು. ಬೆಳಗ್ಗೆನೇ ಎದ್ದಿದ್ನಲ್ವ, ಅದಕ್ಕೆ ಎಲ್ಲ ಕೆಲಸನೂ ಮುಗ್ದಿತ್ತು. ಇವಾಗ ಜಸ್ಟ್ ಸ್ನಾನಕ್ಕೆ ಹೋಗ್ಬೇಕಿತ್ತು ಅಷ್ಟೇ. ಪಾಪನೂ ಎದ್ದಿರಲಿಲ್ಲ, ಅವ್ರ ಅಪ್ಪನೂ ಇನ್ನೂ ಮಲ್ಕೊಂಡಿದ್ರು. ರಜೆ ಇತ್ತಲ್ವ ಇವತ್ತು ಸಂಡೇ ಅಂತ ಹೇಳಿ ಬೇಗ ಇವಾಗ ಫ್ರೆಶ್ನಪ್ ಆಗಿ ಬಂದು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಬೇಕು. ಇವತ್ತು ಇನ್ನೊಂದು ಏನಂದರೆ ಬಿಸಿಲು ನೋಡಿ ಯಾವ ರೇಂಜಿಗೆ ಬಂದೈತೆ ಅಂದರೆ ಆಲ್ಮೋಸ್ಟ್ ಒಂದು 5-6 ದಿವಸದಿಂದ ಬಿಸಿಲೇ ಬಂದಿರಲಿಲ್ಲ. ಅಷ್ಟು ಚೆನ್ನಾಗಿ ಬಿಸಿಲು ಬಂದೈತೆ ಇವತ್ತು. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಅವ್ರ ಅಪ್ಪ ಎದ್ಮೇಲೆ ಹಾರಾಕು ಅಂತ ಹೇಳಿ ಅಲ್ಲಿ ಇಟ್ಟಿದ್ದೆ. ಪಾಪ ಆಮೇಲೆ ಎದ್ಮೇಲೆ ಅವರೇ ಹೋಗಿ ಹಾರಕ್ಕೆ ಬಂದರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಸಿಲು ಮನೆ ಒಳಗೇ ಬರ್ತಾಯಿದೆ ಅಂತ. ಎಲ್ಲ ಸಾರಿಸಿ ರಂಗೋಲಿ ಬಿಟ್ಟು ಹೂವು ಎಲ್ಲ ಇಟ್ಟಿದ್ದೆ. ಜಸ್ಟ್ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡಬೇಕಷ್ಟೇ. ಇವಾಗ ತಿಂಡಿ ಏನು ಮಾಡ್ತಾ ಇಲ್ಲ ಇವತ್ತು. ತಿಂಡಿ ಹೋಟೆಲಲ್ಲೇ ತೊಗೊಂಬ ಅಂತ ಹೇಳ್ಬಿಡ್ತೀನಿ. ನಾವು ಇರಲ್ವಲ್ಲ, ತಿರ್ಗಾ ಇನ್ನು ಮಾಡಿದ್ರೆ ಮತ್ತು ಆ ಪಾತ್ರೆ ಎಲ್ಲ ತೊಳ್ಕೊಂಡು ಕೂತ್ಕೊಂಡು ತಿರ್ಗಾ ಲೇಟ್ ಆಗುತ್ತೆ ಊರಿಗೆ ಹೊರಡೋದು ಅಂತ ಹೇಳಿ. ನೋಡ್ಬೋದು ಫುಲ್ ಎಲ್ಲ ಖಾಲಿ. ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಗ್ಯಾಸ್ ಒರೆಸಿ ಪೂರ್ತಿ ಎಲ್ಲ ಕೆಲಸನೂ ಮುಗ್ದಿದೆ. ಬಟ್ಟೆ ಮಡ್ಚಿಡೋದಿತ್ತು, ಬಟ್ಟೆನೂ ಎಲ್ಲ ಮಡ್ಚಿಟ್ಟಿದ್ದೀನಿ. ಆ ಬಿಸಿಲು ನೋಡಿ ಹೋಗೊಂದು 5 ನಿಮಿಷ ಕಾಯಿಸ್ಕೊಂಡು ಕುಂತಿದ್ದೆ ನಾನು ಆಚೆ. ಅಪ್ಪ ಮಗಳು ಇನ್ನೂ ಎದ್ದಿಲ್ಲ ನೋಡಿ, ಮಲಗಿದ್ದಾರೆ. ಬಿಸಿಲು ನೋಡಿ ಇರುತ್ತೆ ಒಂಥರ ತುಂಬ ಖುಷಿಯಾಗೋಯಿತು. ಹಂಗೆ ಬಂದು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಎಳೆ ಬಿಸಿಲು ಅಂತೇಳಿ ವಿಡಿಯೋಸ್ ತಗೊತಾ ಇದ್ದೆ. ಅಕ್ಕಿ ಪಕ್ಷಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತವೆ ಅಂತ ಹೇಳಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ ಅಲ್ವಾ, ಹಂಗಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಊರಿಗೆ ಹೊರಡೋಣ ಅಂತೇಳಿ ಅಂದ್ಕೊಂಡಿದ್ವಿ. ಬರೋದು ಮತ್ತೆ ಲೇಟ್ ಆಗುತ್ತಲ್ಲ. ಎಲ್ಲ ಮುಗ್ದಿದೆ, ಹೊರಡ್ಬೇಕು ಇವಾಗ. ತಿಂಡಿ ತರಕ್ಕೆ ಹೋಗಿದ್ದಾರೆ, ತಿಂಡಿ ತಿಂದ್ಬಿಟ್ಟು ಹೊರಡಬೇಕು. ನಮ್ಮ ಬಟ್ಟೆ ಪ್ಯಾಕಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ದೀನಿ ಇವಾಗ. ಬಟ್ಟೆ ಪ್ಯಾಕ್ ಮಾಡಿ ಹೊರಡ್ಬೇಕಾದ್ರೆ ಸಿಗ್ತೀನಿ. ತುಂಬ ದಿನ ಆಗಿತ್ತು, ನಾವು ಬಂದಿರಲಿಲ್ಲ, ಯಾಕೋ ಬರೋಕ್ಕಾಗಿರಲಿಲ್ಲ. ಚುಂಚನಗಿರಿಗೆ ಹೋಗಿದ್ವಲ್ಲ ಮನೆ ದೇವ್ರಿಗೆ, ಅವಾಗ ಎಲ್ಲರೂ ಹೋಗಿದ್ದಾಗ ಒಟ್ಟಿಗೆ ಅಲ್ಲೇ ಇದ್ದು ಆಮೇಲೆ ಬಂದಿದ್ವಿ. ಅದಾದಮೇಲೆ ಮತ್ತೆ ಹೋಗೋಕ್ಕಾಗಿರಲಿಲ್ಲ. ಬೆಳಗ್ಗೆಯಿಂದ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ. ಕೆಲಸ ಮಾಡ್ತಾಯಿದ್ವಿ, ಸ್ವಲ್ಪ ಬ್ಯುಸಿ ಇದ್ವಿ ಎಲ್ಲರೂ. ತಿಂಡಿಗೆ ಬೆಳಗ್ಗೆ ದೋಸೆಗೆ ನೆನೆ ಹಾಕಿದ್ದೆ. ದೋಸೆ ಇಟ್ಟು ಆಡಿಸ್ತಾ ಇದ್ದೆ. ನಮ್ಮ ಮನೆಯವರು ಇವಾಗ ಬಂದು ಒಂದು ಕ್ಲಿಪ್ಪಿಂಗ್ಸ್ ಕೊಡ್ತಾ ಇದ್ದಾರೆ. ಅದಾದಮೇಲೆ ನುಗ್ಗೆಕಾಯಿ ಸಾಂಬಾರು, ರೈಸು, ಮುದ್ದೆ ಮಾಡಿದ್ದೆ. ಊಟ ಮಾಡಿ ಮಲ್ಕೊಂಡ್ಬಿಟ್ವಿ, ಸಾಕಾಗಿತ್ತು ಅಂತೇಳಿ. ಇದು ಬೆಳಗ್ಗೆ ಯಾವಾಗ ತಾನೇ ಎದ್ದು ಟೀ ಕುಡಿದು ಸುಮ್ಮನೆ ಕುಂತಿದ್ವಿ. ಬಳೆ ಮಾರ್ತಾರಲ್ಲ ಅವ್ರು ಬಂದಿದ್ದರು. ಯಾಕೋ ಹಾಕಿಸ್ಕೊಬೇಕು ಅಂತ ಹೇಳಿ ಅನ್ನಿಸ್ತಿತ್ತು. ಜಾತ್ರೆ ಬೇರೆ ಹಬ್ಬ ಬೇರೆ ಬರ್ತಿತ್ತಲ್ವ, ಹಂಗಾಗಿ ನಮ್ಮ ಮನೆಯವ್ರು ಹಾಕಿಸ್ಕೊ ಅಂತ ಹೇಳಿದ್ರು. ಹಂಗಾಗಿ ಬಳೆ ತೊಡಿಸ್ಕೊತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಬಳೆ ಹಾಕಿಸ್ಕೊಳ್ಳೋದು ಅಂದರೆ. ಕಪ್ಪು ಬಳೆನೇ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಬೇಡ ಹಸ್ರು ಬಳೆನೇ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಹಸ್ರು ಬಳೆನೇ ಹಾಕಿಸ್ಕೊಂಡೆ. ಅವ್ರ ಮುಂದೆ ದೃಷ್ಟಿ ಆಗುತ್ತೆ ಹಾಕ್ತೀನಿ ಅಂತ ಹೇಳಿ 3 ಬಳೆ ಹಾಕಿದ್ರು ಆ ಕಡೆ ಈ ಕಡೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಕೈಗೆ ಮಾತ್ರ. ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಮಲ್ಕೊಳ್ಬೇಕಾದ್ರೆ ಒಡೆದೋಗ್ಬಿಡ್ತವೆ ಅಂತ ಭಯ ಇರುತ್ತೆ, ಕೆಲಸ ಮಾಡಬೇಕಾದ್ರೆ ಎಲ್ಲ. ಆದರೂ ಖುಷಿಗೋಸ್ಕರ ಹಾಕಿಸ್ಕೊಬೇಕು ಅಂತ ಹೇಳಿ ಹಾಕಿಸ್ಕೊತಾ ಇದ್ದೀನಿ. ಪಾಪು ನನಗೂ ಹಾಕ್ಸಮ್ಮ ಅಂತೇಳಿ ಹೇಳ್ತಾ ಇದ್ಲು. ಗಾಜಿನ ಬಳೆ ಇರಲಿಲ್ಲ ಮಕ್ಕಳದು, ಸ್ವಲ್ಪ ದೊಡ್ಡ ಸೈಜ್ ಇತ್ತು. ಅವಳು ಸಣ್ಣ ಕೈಯಲ್ವ ಆಗಲಿಲ್ಲ, ಹಂಗಾಗಿ ಬೇರೆ ಮೆಟಲ್ ಬಳೆ ಇತ್ತು, ಅದನ್ನೇ ಕೊಡಿಸಿದೆ ಅವಳಿಗೆ. ಕೈ ತುಂಬ ಚೆನ್ನಾಗಿ ತೊಡಿಸಿದ್ರು. ನಾನು ಲಾಸ್ಟ್ ಟೈಮ್ ಎತ್ತಿನಹಳ್ಳಿ ಜಾತ್ರೆಯಲ್ಲೇ ಹಾಕಿಸ್ಕೊಂಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಇವಾಗೆ ಒಂದು 2-3 ತಿಂಗಳಾದಮೇಲೆ ಈ ಜಾತ್ರೆಗೆ, ನಮ್ಮೂರ ಜಾತ್ರೆಗೆ ಹಾಕಿಸ್ಕೊತಾ ಇರೋದು.
ಹೆಣ್ಮಕ್ಳು ಕೈಯಲ್ಲಿ ಬಳೆ ಇದ್ದರೆ ಆ ಕಳೆನೇ ಬೇರೆ ಒಂಥರ. ಹೇಳ್ತಿರ್ತಾರೆ ದೊಡ್ಡವರು, ಕೈಯಲ್ಲಿ ಬಳೆ ಇದ್ಕೊಂಡು ಮನೆ ಕೆಲಸ ಆಗಲಿ ಪೂಜೆ ಆಗಲಿ ಮಾಡಬೇಕು, ಒಳ್ಳೆಯದು, ಆ ಬಳೆ ಸೌಂಡ್ ಕೇಳಿಸುತ್ತೆ ದೇವರಿಗೆ ಅಂತ ಹೇಳಿ. ಮುಗೀತು, ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ಹೇಳಿ ಹೊರಟ್ರು ಅವರು ಅಂಕಲ್ಲು. ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಒಂಥರ ಚೆನ್ನಾಗಿ ತೊಡಿಸಿದ್ರು ಅದನ್ನಾಗಿ ಕೈಗೆ. ಇವಾಗ ಕೆಲಸ ಹೆಂಗೆ ಮಾಡ್ತೀನೋ ಅದೇ ಇರೋದು. ಹಂಗೆ ಟಿ ವಿ ನೋಡ್ಕೊಂಡು ಸ್ವಲ್ಪ ಹೊತ್ತು ಕುಂತಿದ್ದೆ, ರೆಸ್ಟ್ ಮಾಡ್ತಾಯಿದ್ದೆ. ತಲೆ ಬೇರೆ ಯಾಕೋ ತುಂಬ ನೋವ್ತಾ ಇತ್ತು. ಒಂದೇ ಸಮ ಅಲ್ಲೂ ಇಲ್ಲೂ ಎಲ್ಲ ಕೆಲಸ ಮಾಡ್ತಿದ್ನಲ್ಲ, ಹಂಗಾಗಿ ತಲೆ ನೋವ್ತಾ ಇತ್ತು. ಸ್ವಲ್ಪ ತುಮಕೂರಿಗೆ ಬೇರೆ ಹೋಗೋದಿತ್ತು, ಅವ್ರು ಚಿಕ್ಕಪ್ಪ ಬರ್ತೀನಿ ಅಂತ ಹೇಳಿದರು. ಹಂಗಾಗಿ ಫ್ರೆಶ್ನಪ್ ಆಗಿ ಹಂಗೆ ಕುಂತಿದ್ವಿ. ಸ್ವಲ್ಪ ಬಂದ್ವಿ ಇವಾಗ ನಾವು ತುಮಕೂರಿಗೆ. ಸ್ವಲ್ಪ ಏನೋ ಮಳೆ ಬೇರೆ ಬರ್ತಿತ್ತು, ಹಂಗಾಗಿ ಬರಬೇಕಾದ್ರೆ ವಿಡಿಯೋ ಮಾಡಲಿಲ್ಲ. ಎಮ್ ಜಿ ರೋಡ್ಗೆ ಹೋಗಿದ್ವಿ. ಎಮ್ ಜಿ ರೋಡ್ಗೆ ಹೋಗಿ ಸ್ವಲ್ಪ ಏನೇನೋ ತೊಗೊಬೇಕಿತ್ತು, ತೊಗೊಂಡು ವಾಪಸ್ ಬರ್ತಾ ಹಂಗೆ ಬೇಕ್ರಿಗೆ ತಿಂಡಿ ತೊಗೊಂಡು ಹೋಗೋಣ ಅಂತ ಹೇಳಿ ಪಾಪುಗೆ ಬಂದಿದ್ವಿ. ತಿಂಡಿ ತೊಗೊತಾ ಇದ್ವಿ. ಅಲ್ಲಿಂದ ಮಳೇಲಿ ನೆನ್ಕೊಂಡು ಬಂದ್ವಿ. ಈ ಕಡೆ ಎಸ್ ಎಸ್ ಪುರಂ ಕಡೆ ನೋಡಿದ್ರೆ ಮಳೆನೇ ಬರ್ತಾ ಇಲ್ಲ. ಚಿಕ್ಕಪ್ಪಂಗೆ ಹೇಳ್ತಾ ಇದ್ದೆ ಏನೇನು ಬೇಕು ಅಂತ, ಎಲ್ಲ ತಗೊಂಡು ಇವಾಗ ಮತ್ತೆ ಬಂದ್ವಿ ನಾವು. ಆಚೆಗಡೆ ಮಳೆ ನಿಂತಿದೆ ನೋಡ್ಬೋದು. ಬಿಸಿಲು ಸ್ವಲ್ಪ ಲೈಟಾಗಿ ಬಂದಿತ್ತು. ತಾಂಡ ಏನು ಕೊಡಿಸ್ಕೊಂಡೆ? ಜಸ್ಟ್ ಇವಾಗ ತಾನೇ ಬಂದಿದ್ದೀವಿ ತುಮಕೂರಿಗೆ ಹೋಗಿ. ಮಳೆ ಬೇರೆ ಬರ್ತಿತ್ತು, ಸ್ವಲ್ಪ ನೆನ್ಕೊಂಡು ಹಾಗೆ ಬಿಸಿಲು ಬಂತು. ನೋಡಿ ಗಾಯ್ಸ್, ಇಷ್ಟೆಲ್ಲ ಕೊಡ್ಸ್ಕೊಂಬಂದು ಇಲ್ಲಿ ಮೇಯ್ತಾ ಇದ್ದಾಳೆ ನೋಡಿ. ಆಲೆ ನಮ್ಮ ಫೇವ್ರೆಟ್. ನಂಗೆ ಕೊಡೆ. ಹಂಗೆ ಸ್ವಲ್ಪ ಮಾತಾಡ್ಕೊಂಡು ಕುಂತಿದ್ವಿ. ನನಗೆ ಕೊಡು ಅಂದರೆ ಕೊಡಲ್ಲ ಅಂತ ಇದ್ಲು. ಆಯ್ ಮಾಡು ಅಂದಿದ್ದಕ್ಕೆ ಆಯ್ ಮಾಡ್ತಾ ಇದ್ದಾಳೆ ನೋಡಿ. ನಾವೇನು ತೊಗೊಂಬರಕ್ಕೆ ಹೋಗಿದ್ದು ಅಂದರೆ ಸ್ವಲ್ಪ ಕರ್ಟನ್ಸ್ ತರಬೇಕಿತ್ತು ಮನೆಗೆ. ಹಂಗಾಗಿ ತೊಗೊಂಬರೋಣ ಅಂತ ಹೇಳಿ ಹೋಗಿದ್ವಿ. ದೇವ್ರ ಮನೆ ಹತ್ರ ಇದ್ದಿದ್ದೆಲ್ಲ ಸ್ವಲ್ಪ ಹಾಳಾಗಿತ್ತು, ಹಂಗಾಗಿ ತೊಗೊಂಬರೋಣ ಅಂತ ಹೇಳಿ ಹೋಗಿದ್ವಿ. ಹಳೆವೆಲ್ಲ ತೆಗ್ದು ವಾಷಿಂಗ್ ಮಿಷಿನ್ಗೆ ವಾಷಿಗೆ ಹಾಕಿದ್ದೆ. ಹಂಗೆ ತಿಂತಾ ಕುಂತಿದ್ವಿ. ನನಗೆ ಲಡ್ಡು ಅಂದರೆ ತುಂಬ ಇಷ್ಟ. ನೈಟ್ ಮುದ್ದೆ ಮಾಡ್ತಾಯಿದ್ದೆ, ಸಾಂಬಾರು ರೈಸ್ ಎಲ್ಲ ಮಾಡಿದ್ದೆ. ಪಾಪಂಗೆ ಬಿಸಿನೀರು ಕಾಯಿಸಿಟ್ಟು ಮುದ್ದೆ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಹಂಗೆ ಬಂದು ವಿಡಿಯೋ ಮಾಡಿಕೊಡ್ತಾಯಿದ್ರು. ಅವ್ರು ಚಿಕ್ಕಪ್ಪ ಮೊಟ್ಟೆ ಹುರಿದಿದ್ದೇನಕ್ಕ ಅಂತ ಹೇಳಿ ಕೇಳ್ತಾಯಿದ್ರು. ಇಲ್ಲ ಕಣೋ ಹುರಿದಿಲ್ಲ, ಹಾಫ್ ಬಾಯ್ಲ್ ಹಾಕ್ಕೊಡ್ಲಾ ಅಂದೆ. ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಎಷ್ಟಿದೆಯೋ ಅಷ್ಟೇ ಹಾಕ್ತಾಯಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.